ರಾಜ್ಯ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಮೋದಿ ಎದುರಿಸೋದೇ ಸವಾಲು. ಸಚಿವರು ಸ್ಪರ್ಧಿಸಿದ್ರಷ್ಟೇ ಉಳಿಗಾಲ. ಹೈಕಮಾಂಡ್ ಖಡಕ್ ಸೂಚನೆ. ಅಖಾಡಕ್ಕಿಳಿಯೋಕೆ ನಾಯಕರ ಹಿಂದೇಟು. ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಇದೇ ಹೊತ್ತಿನ ವಿಶೇಷ. ಕೈಗೆ ಸಮರ ಸಂಕಟ. ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸಾಕಷ್ಟು ಸರ್ಕಸ್ ಆರಂಭಿಸಿದೆ. ಇದನ್ನ ಸಿದ್ಧತೆ ಎಂಬುದಕ್ಕಿಂತ ಸರ್ಕಸ್ ಎನ್ನೋದಕ್ಕೂ ಒಂದು ಕಾರಣವಿದೆ. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 28 ಕ್ಷೇತ್ರಗಳ ಪೈಕಿ 20ರಲ್ಲಿ ಗೆಲ್ಲಲೇಬೇಕು ಎಂದುಕೊಂಡಿರೋ ಕಾಂಗ್ರೆಸ್ಗೆ ಈಗ ಅಭ್ಯರ್ಥಿಗಳ ಆಯ್ಕೆಯೇ ಸಂಕಷ್ಟ ತಂದಿಟ್ಟಿದೆ. ಅದರಲ್ಲೂ ಈ ಬಾರಿ ಹೆಚ್ಚಾಗಿ ಸಚಿವರೇ ಸ್ಪರ್ಧಿಸಬೇಕು ಎಂದಿರೋ ಹೈಕಮಾಂಡ್ ಸೂಚನೆಗೆ ರಾಜ್ಯ ಕೈ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ವಿಧಾನಸಭಾ ಸಮರದಲ್ಲಿ ಪ್ರಚಂಡ ಜಯ ಕಂಡಿದ್ರು ಕೂಡ ರಾಜ್ಯ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಎಂಬುದು ನುಂಗಲಾರದ ಬಿಸಿ ತುಪ್ಪವಾಗ್ತಿರೋದೇಕೆ ಎಂಬುದನ್ನ ತೋರಿಸ್ತೀವಿ ನೋಡಿ. ಲೋಕಸಭಾ ಸಮರ ಸಮೀಪಿಸುತ್ತಲೇ ಕೈ ಮನೆಯಲ್ಲಿ ಟೆನ್ಷನ್. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಮುಂದುವರೆದ ಬಿಗ್ ಕನ್ಫ್ಯೂಷನ್. ಟೆನ್ಷನ್. ಕಾಂಗ್ರೆಸ್ ಪಾಳಯದಲ್ಲಿ ಸದ್ಯಕ್ಕೀಗ ಜಸ್ಟ್ ಟೆನ್ಷನ್ ಅಷ್ಟೇ ಉಳಿದುಕೊಂಡಿದೆ. ಲೋಕಸಭಾ ಸಮರ ಸಮೀಪಿಸುತ್ತಲೇ ಇಷ್ಟೊತ್ತಿಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳಯ ಒಂದು ಹಂತಕ್ಕೆ ಸಿದ್ಧವಾಗಿ ಬಿಡ್ತಿತ್ತು. ಅದರಲ್ಲೂ ಕಾಂಗ್ರೆಸ್ ಸರ್ಕಾರವೇ ಸದ್ಯ ರಾಜ್ಯದಲ್ಲಿ ಸರಳ ಬಹುಮತದೊಂದಿಗೆ ಆಡಳಿತ ನಡೆಸುತ್ತಿದೆ. ಹೀಗಿರುವಾಗ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ದೋಸ್ತಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಿತ್ತು. ಆದರೆ ಸದ್ಯದ ಕಾಂಗ್ರೆಸ್ ಸ್ಥಿತಿ ನೋಡಿದ್ರೆ ಹೆಜ್ಜೆ ಮುಂದಿಡೋದಿರಲಿ, ಯಾವ ಹೆಜ್ಜೆ ಎಲ್ಲಿ ಇಡಬೇಕು ಎಂಬುದು ಅರ್ಥವಾಗದಂತೆ ಫುಲ್ ಕನ್ಫ್ಯೂಸ್ ಆದಂತಿದೆ. ಹೌದು, ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಬರೋಬ್ಬರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20ರಲ್ಲಿ ಗೆದ್ದು ಬೇಗಲೇಬೇಕು ಎಂದು ಭರ್ಜರಿ ಲೆಕ್ಕ ಹಾಕಿಕೊಂಡಿತ್ತು. ಅಲ್ಲದೆ ಅದಕ್ಕಾಗಿ ಸಕಲ ತಯಾರಿಗೂ ಮುಂದಾಗಿತ್ತು. ಇನ್ನೇನು ವಿಧಾನಸಭಾ ಸಮರವನ್ನ ಭರ್ಜರಿಯಾಗಿ ಗೆದ್ದ ಜೋಶ್ನಲ್ಲೇ ಲೋಕ ಸಮರವನ್ನ ಎದುರಿಸಿ ಬಿಡೋಣ ಎಂದುಕೊಂಡಿದ್ದ ಕಾಂಗ್ರೆಸ್ಗೆ ಯುದ್ಧ ಗೆಲ್ಲೋದರಲ್ಲಿ ಮೊದಲು ಅಖಾಡಕ್ಕೆ ಹುರಿಯಾಳುಗಳನ್ನ ಇಳಿಸೋದೇ ದೊಡ್ಡ ಸವಾಲಿನೊಂದಿಗೆ ಸಂಕಟವನ್ನು ತಂದಿರಿಸಿದೆ. ಲೋಕಸಭೆಗೆ ಸಚಿವರು ಅಭ್ಯರ್ಥಿಗಳಾದರಷ್ಟೇ ಉಳಿಗಾಲ. ಹಾಗಾಗಿ ಮಂತ್ರಿಗಳನ್ನೇ ಕಣಕ್ಕಿಳಿಸೋಕೆ ಹೈಕಮಾಂಡ್ ಸೂಚನೆ. ಸದ್ಯ ರಾಜ್ಯದಲ್ಲಿ ಲೋಕಸಮರಕ್ಕೆ ತೆರೆಮರೆಯಲ್ಲೇ ಒಂದಷ್ಟು ತಯಾರಿಗಳು ಆರಂಭವಾಗಿದೆ. ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಪರೋಕ್ಷವಾಗಿ ಜಂಟಿ ಪ್ರಚಾರವನ್ನು ಆರಂಭಿಸಿಬಿಟ್ಟಿದೆ. ಇನ್ನೇನಿದ್ರೂ ಟಿಕೆಟ್ ಘೋಷಣೆಯಾಗಿ ಅಭ್ಯರ್ಥಿಗಳ ಫೈನಲ್ ಆಗಬೇಕಿದೆ ಅಷ್ಟೇ. ಅಲ್ಲದೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಬಹುತೇಕ ಬಿಜೆಪಿ ಜೆಡಿಎಸ್ ಪರವಾಗಿಯೇ ಇವೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಕೂಡ ಫುಲ್ ಆಕ್ಟಿವ್ ಆಗಿ ಅಖಾಡಕ್ಕಿಳಿಯಬೇಕಿದೆ. ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಈ ಬಾರಿ ಅಂದ್ರೆ ಸತತ 3ನೇ ಬಾರಿಯೂ ಮೋದಿಯೇ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವುದು ಎಂದಿವೆ. ಅಲ್ಲದೆ ಕರ್ನಾಟಕದಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯದ್ದೇ ಮೇಲುಗೈ ಎಂದಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಅದೊಂದು ನಿರ್ಧಾರಕ್ಕೂ ಬಂದಿತ್ತು. ಅದೇ ಈ ಬಾರಿ ಮೈತ್ರಿ ಅಭ್ಯರ್ಥಿಗಳನ್ನ ಎದುರಿಸೋಕೆ ಹಾಲಿ ಸಚಿವರನ್ನೇ ಕಣಕ್ಕಿಳಿಸೋದು. ಅಲ್ಲದೆ ಇದೇ ಸೂತ್ರವನ್ನ ಹೈಕಮಾಂಡ್ ಕೂಡ ರಾಜ್ಯ ನಾಯಕರಿಗೆ ತಿಳಿಸಿತ್ತು. ಅದರಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕೆಎನ್ ರಾಜಣ್ಣ ಹಾಗೂ ಚಾಮರಾಜನಗರ ಎಸ್ಸಿ ಮೀಸಲು ಕ್ಷೇತ್ರಕ್ಕೆ ಎಚ್ಸಿ ಮಹದೇವಪ್ಪ ಸ್ಪರ್ಧೆ ಮಾಡಬಹುದು ಎಂದು ಹೇಳಲಾಗ್ತಿದೆ. ಇನ್ನು ತೀವ್ರ ಜಿದ್ದಿನಿಂದ ಕೂಡಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಗಮಂಗಲ ಶಾಸಕ ಕಂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದ್ರೆ,
ಬಳ್ಳಾರಿಯಿಂದ ಸಚಿವ ಬಿ ನಾಗೇಂದ್ರ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಪರ್ಧೆ ಮಾಡುವಂತೆ ಹೈಕಮಾಂಡ್ ಸೂಚಿಸುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಹೀಗೆ ಸಚಿವರು ಈ ಬಾರಿ ಸ್ಪರ್ಧಿಸೋಕೆ ಸಿದ್ಧವಾದರೆ ಅದು ಪಕ್ಷಕ್ಕೆ ಸಾಕಷ್ಟು ಮೈಲೇಜ್ ಕೊಡಲಿದೆ. ಒಂದು ವೇಳೆ ಸಚಿವರು ಗೆದ್ದು ಸಂಸತ್ತಿಗೆ ಹೋದರೆ ಇಲ್ಲಿ ಸಚಿವ ಸ್ಥಾನ ಖಾಲಿಯಾಗಲಿದೆ. ಆಗ ಅದನ್ನ ಅಸಮಾಧಾನಿತರಿಗೆ ಕೊಟ್ಟು ಒಳಬೇಗುದಿ ತಣ್ಣಗಾಗಿಸಬಹುದು ಎಂಬೆಲ್ಲ ಲೆಕ್ಕಾಚಾರ ಕೈ ಹೈಕಮಾಂಡ್ಗಿತ್ತು. ಆದರೆ ಇದು ರಾಜ್ಯ ನಾಯಕರ ಪಾಲಿಗೆ, ಅದರಲ್ಲೂ ಸಚಿವರ ಪಾಲಿಗೆ ತೀವ್ರ ಅಸಮಾಧಾನ ಉಂಟು ಮಾಡಿದೆ ಎನ್ನಲಾಗ್ತಿದೆ. ಇನ್ನು ಇದೆಲ್ಲದರ ನಡುವೆ ಅತ್ತ ಲೋಕಸಭೆ ಚುನಾವಣೆಯಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಜವಾಬ್ದಾರಿ ನೀಡಲಾಗಿದೆಯಂತೆ. ಈ ಕುರಿತು ಉಭಯ ನಾಯಕರಿಗೆ ಟಾಸ್ಕ್ ಕೊಟ್ಟಿರುವ ಕೈ ಹೈಕಮಾಂಡ್ ಲೋಕಸಭೆಯಲ್ಲಿ 20 ಅಲ್ಲ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಎಂದು ಹೇಳಿದೆಯಂತೆ. ಹಿರಿಯ ಕಿರಿಯ ಫಾರ್ಮುಲಾದಡಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡಿ ಸಚಿವರ ಸ್ಪರ್ಧೆ ಅನಿವಾರ್ಯ ಎಂದಿರುವ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಕೆಎಚ್ ಮುನಿಯಪ್ಪ, ಎಚ್ಸಿ ಮಹದೇವಪ್ಪ, ರಹೀಂ ಖಾನ್, ಈಶ್ವರ್ ಖಂಡ್ರೆ, ಜಮೀರ್ ಅಹಮದ್, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಸೇರಿದಂತೆ ಕೆಲ ಸಚಿವರ ಹೆಸರು ಚರ್ಚೆಯ ಮುನ್ನೆಲೆಗೆ ಅನಿವಾರ್ಯವಾದರೆ ಸಚಿವರು ಸ್ಪರ್ಧೆ ಮಾಡಬೇಕು ಎಂದಿದೆಯಂತೆ. ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಓಕೆ ಎನ್ನಲು ಸಚಿವರ ಹಿಂದೇಟು. ರಾಷ್ಟ್ರ ರಾಜಕಾರಣದ ಸಹವಾಸವೇ ಬೇಡ ಎಂಬ ಭಾವನೆಯಲ್ಲಿ ಸಚಿವರು ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮೂಲಕ ಉತ್ತಮ ಸ್ಕೋರ್ ಮಾಡೋ ಬಯಕೆಯಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದ ಸದಸ್ಯರ ಕೈಗೆ ಬ್ಯಾಟ್ ಕೊಡಲು ನಿರ್ಧರಿಸಿದೆ. ಆದರೆ ಬಹುತೇಕ ಸಚಿವರು ಮೈದಾನದಿಂದಲೇ ದೂರ ಓಡೋದ್ರಲ್ಲಿದ್ದಾರೆ ಎನ್ನಲಾಗ್ತಿದೆ. ಹಾಗಾಗಿ ರಾಜ್ಯದಲ್ಲಿ ಸಂಸತ್ ಚುನಾವಣೆಗೆ ಸಿದ್ಧತೆ ಹಂತದಲ್ಲೇ ಕಾಂಗ್ರೆಸ್ಗೆ ಸವಾಲು ಎದುರಾಗಿದೆ. ತುರ್ತು ಪರಿಸ್ಥಿತಿ ಬಳಿಕ ನಡೆದ ಚುನಾವಣೆಯಲ್ಲಿ ದೇಶದ ಇತರ ರಾಜ್ಯಗಳ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಗುಡಿಸಿ ಹಾಕಿದ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಪರ್ಯಾಯ ಮೈತ್ರಿಕೂಟ ಜನತಾರಂಗ ನೆಲಕಚ್ಚಿತ್ತು. ಹೀಗೆ 1991ರ ಲೋಕಸಭೆ ಚುನಾವಣೆವರೆಗೂ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯೇ ಆಗಿರಲಿಲ್ಲ. ಆ ಬಳಿಕ ಇಳಿಜಾರಿನ ಪಯಣದಲ್ಲಿರುವ ಪಕ್ಷ ಚೇತರಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಈ ಬಾರಿ ಸರ್ಕಾರ ಇರುವುದರಿಂದ ಉತ್ತಮ ಫಸಲಿನ ನಿರೀಕ್ಷೆ ಇದೆ. ಅದಕ್ಕಾಗಿ 10ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರು ಮತ್ತು ಹಿರಿಯ ಶಾಸಕರನ್ನ ಕಣಕ್ಕಿಳಿಸಲು ಹೈಕಮಾಂಡ್ ಗಟ್ಟಿ ಮನಸ್ಸು ಮಾಡಿದೆ. ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳ ಕೊರತೆ ಇರುವುದರಿಂದ ಸಚಿವರನ್ನ ಸ್ಪರ್ಧೆಗೆ ಹೂಡಲು ನಿರ್ಣಯಿಸಲಾಗಿದೆ. ಆದರೆ ಸಚಿವರಿಗೆ ಮಾತ್ರ ಲೋಕಸಭೆ ಚುನಾವಣೆಯ ಉಸಾಬರಿಯೇ ಬೇಕಾಗಿಲ್ಲ. ಹೈ ವೋಲ್ಟೇಜ್ ಪಾರ್ಲಿಮೆಂಟ್ ಅಖಾಡಕ್ಕೆ ಧುಮುಕಿ ಏನಾದರೂ ಹೆಚ್ಚು ಕಡಿಮೆಯಾದರೆ ರಾಜಕೀಯವಾಗಿ ಹಿನ್ನಡೆಯಾಗಬಹುದು ಎಂಬ ಆತಂಕ. ಮತ್ತೊಂದೆಡೆ ಗೆದ್ದರೂ ರಾಜ್ಯದಲ್ಲಿ ಅಧಿಕಾರ ಅನುಭವಿಸುವ ಅವಕಾಶ ತಪ್ಪಿ ಹೋಗುತ್ತೆ ಎಂಬ ಬೇಸರ. ಇಂಥ ತೊಳಲಾಟ ಇರುವುದರಿಂದ ಸಚಿವರುಗಳು ಈ ವಿಚಾರದಲ್ಲಿ ನಿರ್ದಿಷ್ಟ ಅಂತರ ಕಾಯ್ದುಕೊಂಡು ಓಡಾಡ್ತಿದ್ದಾರೆ. ಇದರಿಂದಾಗಿ ಚುನಾವಣೆ ಘೋಷಣೆಗೆ ಸಾಕಷ್ಟು ಮುನ್ನವೇ ಬಲಿಷ್ಠ ಅಭ್ಯರ್ಥಿಗಳನ್ನ ಶೋಧಿಸುವ ಪಕ್ಷದ ರಣನೀತಿಗೆ ಹಿನ್ನಡೆಯಾದಂತಾಗಿದೆ. ಹೈಕಮಾಂಡ್ ಸೂಚನೆಗೆ ಸಚಿವರು ಹೇಳೋದೇನು, ನಮಗೇನು ಸಚಿವರಾಗಿಯೇ ಮುಂದುವರಿಬೇಕು ಎಂಬ ಆಸೆ ಇಲ್ಲ, ಅಧಿಕಾರ ಅನುಭವಿಸುವ ಹಂಬಲವೂ ಇಲ್ಲ. ಬೇಕಿದ್ರೆ ಮಂತ್ರಿ ಸ್ಥಾನವನ್ನ ವಾಪಸ್ ತೆಗೆದುಕೊಳ್ಳಲಿ, ನಾವು ಸಾಮಾನ್ಯ ಶಾಸಕರಾಗಿದ್ದುಕೊಂಡು ಕ್ಷೇತ್ರದ ಕೆಲಸ ಮಾಡಿಕೊಂಡಿರ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಕ್ಷ ಸೂಚಿಸಿದ ಅಭ್ಯರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತ ಸಚಿವರುಗಳು ದಾಳ ಉರುಳಿಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ಸತತ ಒತ್ತಡದ ಬಳಿಕವೂ ಸಚಿವರು ಇಂಥ ವರಸೆ ಪ್ರದರ್ಶಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿದ್ದು, ಇನ್ನು ಸಂಸತ್ ಚುನಾವಣೆಗೆ ಸ್ಪರ್ಧಿಸುವ ಸಂಭಾವ್ಯರ ಪಟ್ಟಿಯಲ್ಲಿರುವ ಹಿರಿಯ ಶಾಸಕರ ರಾಗವೇ ಬೇರೆ.
ಸಂಪುಟ ರಚಿಸುವಾಗ ನಾವು ನೆನಪಾಗಿಲ್ಲ. ನಮ್ಮಂಥವರಿಂದ ಸರ್ಕಾರ, ಪಕ್ಷಕ್ಕೆ ಯಾವುದೇ ಫಾಯ್ದಾ ಇಲ್ಲವೆಂದು ಮಂತ್ರಿಮಂಡಲದಿಂದ ಹೊರಗಿಟ್ಟಿದ್ದಾರೆ. ಈಗ ನಮ್ಮ ಅವಶ್ಯಕತೆ ಏನಿದೆ? ನಾವಾಯ್ತು, ನಮ್ಮ ಕ್ಷೇತ್ರದ ಜನರಾಯ್ತು ಎಂದುಕೊಂಡು ಇರ್ತೀವಿ ಅಂತ ಶಾಸಕರು ಪಟ್ಟು ಹಾಕ್ತಿದ್ದಾರೆ. ಇದು ಲೋಕಸಭೆ ಚುನಾವಣೆ ಸಂಬಂಧ ಕಾಂಗ್ರೆಸ್ ಎದುರಿಸುತ್ತಿರುವ ಪ್ರಾಕ್ಟಿಕಲ್ ಸಮಸ್ಯೆ. ಅಭ್ಯರ್ಥಿಗಳ ಅಭಾವ ಇರುವುದರಿಂದ ಸಚಿವರು ಮತ್ತು ಜಿಲ್ಲೆಗಳಲ್ಲಿ ಜನಪ್ರಿಯತೆ ಹೊಂದಿರುವ ಶಾಸಕರನ್ನ ಅವಲಂಬಿಸುವ ಅನಿವಾರ್ಯತೆ ಇದೆ. ಈ ರೀತಿ ಸ್ಪರ್ಧೆ ಮಾಡಬೇಕಾದವರು ಅವರದ್ದೇ ಕಾರಣ ಮುಂದಿಟ್ಟು ಹಿಂದೇಟು ಹಾಕ್ತಿದ್ದಾರೆ. ಇದಲ್ಲದೆ ಪ್ರತಿ ಕ್ಷೇತ್ರಗಳಲ್ಲಿ ಹಲವಾರು ಆಕಾಂಕ್ಷಿಗಳಿದ್ದು ಟಿಕೆಟ್ಗಾಗಿ ಒತ್ತಡ ತರ್ತಿದ್ದಾರೆ. ಇದೇ ಸ್ಥಿತಿ ಮುಂದುವರೆದರೆ ಆಕಾಂಕ್ಷಿಗಳ ನಡುವೆ ಅನಾರೋಗ್ಯಕರ ಪೈಪೋಟಿಗೆ ಆಸ್ಪದವಾಗಲಿದೆ. ಚುನಾವಣೆಗೆ ಕೆಲ ತಿಂಗಳ ಮೊದಲೇ ಅಭ್ಯರ್ಥಿಗಳ ಹೆಸರು ಅಂತಿಮಗೊಳಿಸಿ ಸಂದೇಶ ರವಾನಿಸಿದರೆ ಅನುಕೂಲ ಎಂಬ ಲೆಕ್ಕಾಚಾರ ಪಕ್ಷದ್ದಾಗಿತ್ತು. ಈ ಉದ್ದೇಶಕ್ಕೆ ಮೊದಲ ಹಂತದಲ್ಲಿ 8 ರಿಂದ 10 ಸಚಿವರ ಹೆಸರು ಫೈನಲ್ ಮಾಡುವ ಉದ್ದೇಶವಿತ್ತು. ಯುದ್ಧ ರಂಗಕ್ಕಿಳಿಯಲು ಸಚಿವರುಗಳು ಅಳುಕುತ್ತಿರುವ ಕಾರಣ ಕಾಂಗ್ರೆಸ್ಗೆ ಸಂಸತ್ ಚುನಾವಣೆ ತುರುಸು ಕಡಿಮೆಯಾದಂತಾಗಿದೆ. ಆದರೆ ಇದೆಲ್ಲದರ ನಡುವೆ ಕೆಲ ಹೊಸ ಮುಖಗಳು ಅಖಾಡಕ್ಕಿಳಿಯೋ ಇರಾದೆಯಲ್ಲಿವೆ. ಸಚಿವರುಗಳು ತಾವು ಸ್ಪರ್ಧೆ ಮಾಡಲು ಉತ್ಸುಕರಾಗಿದ್ರು ತಮ್ಮ ಮಕ್ಕಳನ್ನ ಕಣಕ್ಕಿಳಿಸುವ ಆಸಕ್ತಿ ಹೊಂದಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಹೊಸ ಮುಖಗಳಿಗೆ ಈ ಬಾರಿ ಕೈ ಟಿಕೆಟ್ ಸಿಗಬಹುದು ಎಂಬ ಕುತೂಹಲ ಕೆರಳಿದೆ. ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಕ್ಷಾ ರಾಮಯ್ಯ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ 2 ಸಚಿವರ ಪುತ್ರ ಹಾಗೂ ಪುತ್ರಿಯ ಹೆಸರುಗಳು ಕೇಳಿಬರ್ತಿವೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಹೆಸರು ಬೆಳಗಾವಿಗೆ ಕೇಳಿಬರ್ತಿದೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬೀದರ್ಗೆ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಆಕಾಂಕ್ಷಿಯಾಗಿದ್ರೆ, ಮೈಸೂರು ಕೊಡಗು ಕ್ಷೇತ್ರಕ್ಕೆ ದೇವರಾಜರಸು ಮೊಮ್ಮಗ ಸೂರಜ್ ಹೆಗಡೆ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಇದು ಅಂದುಕೊಂಡಷ್ಟು ಸುಲಭವೂ ಇಲ್ಲ. ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಲೋಕ ಸಮರಕ್ಕೆ ಅಭ್ಯರ್ಥಿಗಳ ಹುಡುಕಾಟ ತೀವ್ರ ತಲೆನೋವಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಲೋಕಸಭಾ ಸಮರದಲ್ಲಿ ಸ್ಪರ್ಧಿಸೋಕೆ ಸಚಿವರನ್ನ ಕಾಡುತ್ತಿರೋ ಕೆಲ ಆತಂಕಗಳೇನು? ಸಂಸತ್ ಚುನಾವಣೆಯಲ್ಲಿ ಅಖಾಡಕ್ಕಿಳಿಯೋ ಯೋಜನೆಯಿಂದ ದೂರ ಓಡುತ್ತಿರೋ ಸಚಿವರು ಅನೇಕ ಲೆಕ್ಕ ಹಾಕಿಕೊಂಡೇ ತಮಗೆ ರಾಜ್ಯ ರಾಜಕಾರಣವೇ ಸಾಕು ಎನ್ನುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಸಚಿವರ ಈ ಲೆಕ್ಕಾಚಾರದ ಹಿಂದೆ ಕಾಂಗ್ರೆಸ್ನ ಆಂತರಿಕ ರಿಪೋರ್ಟ್ ಹಾಗೂ ಪಂಚರಾಜ್ಯ ಎಲೆಕ್ಷನ್ ಅಲ್ಲಿ ಕಂಡುಬಂದ ಮೋದಿ ಪ್ರಭಾವವೇ ಕಾರಣ ಎನ್ನಲಾಗ್ತಿದೆ. ಸಮೀಕ್ಷೆಯಂತೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋ ಭೀತಿ. ಬಿಜೆಪಿ ಅಧಿಕಾರಕ್ಕೆ ಬಂದು ತಾವು ಎಂಪಿ ಆದ್ರೂ ನೋ ಯೂ, ಜಸ್ಟ್ ಗ್ಯಾರಂಟಿಯನ್ನೇ ನೆಚ್ಚಿ ಕಣಕ್ಕಿಳಿಯೋಕ್ಕಾಗಲ್ಲ ಎಂಬ ಆತಂಕ. ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಮೋದಿ ಅಲೆ ಕಂಡು ಬೆಚ್ಚಿ ಬಿತ್ತ ಕೈಪಡೆ. ರಾಜ್ಯದ ಸಚಿವರು ಹೈಕಮಾಂಡ್ ಸೂಚನೆ ಹೊರತಾಗಿಯೂ ಎಂಪಿ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋಕೆ ಹಿಂದೇಟು ಹಾಕ್ತಿರುವುದಕ್ಕೆ ಇನ್ನೂ ಹಲವು ಕಾರಣಗಳಿವೆ ಎನ್ನಲಾಗ್ತಿದೆ. ಅದಂದ್ರೆ ಈಗಾಗಲೇ ಬಹುತೇಕ ಸಮೀಕ್ಷೆಗಳು ಕೇಂದ್ರದಲ್ಲಿ ಮತ್ತೆ ಮೋದಿಯೇ ಅಧಿಕಾರಕ್ಕೆ ಎಂದಿವೆ. ಜೊತೆಗೆ ಪಕ್ಷದ ಆಂತರಿಕ ಸಮೀಕ್ಷೆ ಕೂಡ ರಾಜ್ಯದಲ್ಲಿ ಲೋಕಸಭಾ ಸಮರದಲ್ಲಿ ಪಕ್ಷ ಒಂದಂಕಿ ದಾಟುವುದು ಕಷ್ಟ ಅಂದಿದೆ. ಹೀಗಿರುವಾಗ ಸುಖಾಸುಮ್ಮನೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಂದು ವೇಳೆ ಗೆದ್ರೂ ಕೂಡ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೇರಿದ್ರೆ ತಾವು ಮಾಡೋದೇನು ಎಂಬ ಆತಂಕ ಸಚಿವರಲ್ಲಿದೆ ಎನ್ನಲಾಗ್ತಿದೆ. ಇನ್ನು ಗ್ಯಾರಂಟಿಗಳ ಜಾರಿ ನಡುವೆಯೂ ಪಕ್ಷದ ಪರವಾದ ಅಲೆ ತಗ್ಗುತ್ತಿದ್ದು, ಈ ಮುನ್ನ ನಿರೀಕ್ಷಿಸಿದಂತೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಫಲಿತಾಂಶ ನಿರೀಕ್ಷಿಸಲಾಗದು ಎಂಬ ಅಭಿಪ್ರಾಯಗಳು ಹೈಕಮಾಂಡ್ಗೆ ತಲುಪಿವೆ. ಮುಖ್ಯವಾಗಿ ಹಲವು ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ಲ ಎಂಬುದು ಎಐಸಿಸಿ ವರಿಷ್ಠರ ತಲೆ ಕೆಡಿಸಿದೆ. ಹೀಗಾಗಿ ಹಲವು ಹಿರಿಯ ಮತ್ತು ಪ್ರಭಾವಿ ಸಚಿವರನ್ನ ಅಭ್ಯರ್ಥಿಗಳಾಗಿ ಮಾಡುವುದು ಅನಿವಾರ್ಯ ಎಂಬ ಚಿಂತನೆಯಲ್ಲಿ ಹೈಕಮಾಂಡ್ ತೊಡಗಿದ್ರೂ ಅದಕ್ಕೆ ಸೂಕ್ತ ಬಲ ಸಿಗ್ತಿಲ್ಲ.
ಅಲ್ಲದೆ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಬಿಜೆಪಿ ಕಂಡುಕೊಂಡಿರೋ ಮುನ್ನಡೆ ನೋಡಿದ್ರೆ ಮೋದಿ ಅಲೆ ತಮ್ಮನ್ನ ಅನಾಯಾಸವಾಗಿ ಸೋಲಿಸಬಹುದು ಎಂಬ ಮತ್ತೊಂದು ಆತಂಕವು ಸಚಿವರಲ್ಲಿ ಇದೆ ಎನ್ನಲಾಗ್ತಿದೆ. ಹಾಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸುಮ್ಮನೆ ಹಿನ್ನಡೆ ಅನುಭವಿಸುವುದಕ್ಕಿಂತ ಅದರ ಸಹವಾಸದಿಂದಲೇ ದೂರ ಉಳಿಯೋದು ಸೂಕ್ತ ಎಂಬ ಗಟ್ಟಿ ನಿಲುವು ಸಚಿವರದ್ದು ಎನ್ನಲಾಗ್ತಿದೆ. ಆದರೆ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಮುಂಚಿತವಾಗಿ ಅಂದ್ರೆ ಜನವರಿ ತಿಂಗಳಲ್ಲೇ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಲು ಎಐಸಿಸಿ ಹೈಕಮಾಂಡ್ ಬಯಸಿದ್ದು, ಮೊದಲ ಪಟ್ಟಿಯಲ್ಲಿ ರಾಜ್ಯದಿಂದ ಕನಿಷ್ಠ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುವ ನಿರೀಕ್ಷೆಯಿತ್ತು. ಆದರೆ ಸದ್ಯದ ಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಎದುರು ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ನಿಜಕ್ಕೂ ಕಗ್ಗಂಟು ಎಂಬ ಸಂಗತಿ ಅರಿವಾಗಲು ತೊಡಗಿದೆ. ಇದೆಲ್ಲದರ ನಡುವೆ ಅತ್ತ ಬಿಜೆಪಿಯ ಆಪರೇಷನ್ ಕಮಲದ ಭೀತಿಯು ಕಾಂಗ್ರೆಸ್ ಸರ್ಕಾರಕ್ಕಿದ್ದು, ಅನಗತ್ಯವಾಗಿ ಸಚಿವರನ್ನಾಗಲಿ ಅಥವಾ ಇತರೆ ನಾಯಕರನ್ನಾಗಲಿ ಎದುರು ಹಾಕಿಕೊಂಡ್ರೆ ಅದು ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಮತ್ತೊಂದು ಸಂಕಷ್ಟಕ್ಕೆ ಕಾರಣವಾಗಬಹುದು. ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಎಂಬ ಮತ್ತೊಂದು ರೀತಿಯ ಆತಂಕವೂ ರಾಜ್ಯ ನಾಯಕರಲ್ಲಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಸಚಿವರು ಸ್ಪರ್ಧಿಸುವ ಬಗ್ಗೆ ರಾಜ್ಯದ ನಾಯಕರು ನಿರ್ಧರಿಸುತ್ತಾರೆ ಎಂಬ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ಹೇಳಿದರು. ರಾಜ್ಯ ಚುನಾವಣಾ ಸಮಿತಿಯ ಅಭಿಪ್ರಾಯದ ಬಳಿಕ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮುಂದಿನ ನಿರ್ಧಾರ ಆಗುತ್ತೆ. ಯಾರು ಸ್ಪರ್ಧೆ ಮಾಡಬೇಕು, ಯಾರು ಮಾಡಬಾರದು ಅನ್ನೋದನ್ನ ರಾಜ್ಯ ಚುನಾವಣಾ ಸಮಿತಿ ನಿರ್ಧಾರ ಮಾಡಿದ ಬಳಿಕ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಬರುತ್ತೆ. ಆಗ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ ಎಂದಿದ್ರು. ಆದ್ರೀಗ ಖುದ್ದು ಹೈಕಮಾಂಡ್ ಸೂಚಿಸಿದ್ರು ಸಚಿವರು ಹಿಂದೇಟು ಹಾಕ್ತಿರೋದು ಸಚಿವರನ್ನ ಕಣಕ್ಕಿಳಿಸೋ ವಿಚಾರದಲ್ಲಿ ಖುದ್ದು ಸಿಎಂ ಮತ್ತು ಡಿಸಿಎಂ ಸಾಕಷ್ಟು ಸವಾಲು ಎದುರಿಸೋ ಹಾಗಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಸಮರಕ್ಕೆ ಸಚಿವರನ್ನ ಇಳಿಸಿಯಾದ್ರೂ ಗೆಲ್ಲಲೇಬೇಕು ಎಂಬ ಯೋಚನೆಯಲ್ಲಿದ್ರೆ ಅದಕ್ಕೆ ಹಿನ್ನಡೆಯಾಗೋ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಆದ್ರೆ ಇದೇ ವೇಳೆ ಅತ್ತ ಬಿಜೆಪಿ ಕಾಂಗ್ರೆಸ್ಗೆ ಅದರದ್ದೇ ಆದ ಶೈಲಿಯಲ್ಲಿ ಟಕ್ಕರ್ ಕೊಡೋಕೆ ಭರ್ಜರಿ ಪ್ಲಾನ್ ರೂಪಿಸಿಕೊಂಡಿದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಭಾರಿ ಸಮಾವೇಶದ ಮೂಲಕ. ರಾಜ್ಯದಲ್ಲಿ ಕೈಪಡೆಗೆ ಲೋಕಸಭಾ ಸಮರ ಎದುರಿಸೋಕೆ ಕಟ್ಟಾಳುಗಳ ಕೊರತೆಯಾಗೋ ಭೀತಿ ಇದ್ರೆ ಇತ್ತ ಬಿಜೆಪಿ ಕಾಂಗ್ರೆಸ್ನ ಅಹಿಂದ ಸೂತ್ರಕ್ಕೆ ಪ್ರತಿತಂತ್ರ ಹೂಡಲು ಭಾರೀ ರಣತಂತ್ರ ರೂಪಿಸಿದೆ. ಕೇಸರಿ ಪಾಳಿಯ ಹಿಂದುಳಿದ ದಲಿತ ಮತಗಳನ್ನ ಸೆಳೆಯೋಕೆ ಭಾರೀ ಸಮಾವೇಶಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಹಿಂದ ಮತಬುಟ್ಟಿಗೆ ಕೈ ಹಾಕಲು ಬಿಜೆಪಿ ಭರ್ಜರಿ ರಣತಂತ್ರ. ಅದೊಂದು ಸಮಾವೇಶ ಕೈ ವಿರುದ್ಧ ಬಿಜೆಪಿಗೆ ಸಿಗಲಿದೆಯಾ ಭೀಮ ಬಲ? ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆ ಸಂಕಷ್ಟದ ನಡುವೆ ಭರ್ಜರಿ ಟಕ್ಕರ್ ಕೊಡೋಕೆ ರಾಜ್ಯ ಬಿಜೆಪಿ ಭಾರೀ ರಣತಂತ್ರ ರೂಪಿಸೋ ಇರಾದೆಯಲ್ಲಿದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ನ ಹಿಂದುಳಿದ ಮತ್ತು ದಲಿತ ಮತ ಬ್ಯಾಂಕ್ಗೆ ಕೈ ಹಾಕಲು ಬಿಜೆಪಿ ಪ್ಲಾನ್ ರೂಪಿಸಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಅಂಗೀಕರಿಸಿರುವುದಕ್ಕೆ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಆಯೋಜಿಸುವ ಮೂಲಕ ಉತ್ತರ ನೀಡಲು ಸಜ್ಜಾಗಿದ್ದಾರೆ. ಜನವರಿ 28ರಂದು ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶ ನಡೆಯಲಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಅಹಿಂದ ಸಮಾವೇಶಕ್ಕೆ ಕೌಂಟರ್ ಕೊಡಲು ರಾಜ್ಯ ಬಿಜೆಪಿ ಮುಂದಾಗಿದೆ. ದಲಿತ ಸಮುದಾಯವನ್ನ ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ದು, ಜಿಲ್ಲಾ ಮಟ್ಟದಲ್ಲಿ ಭೀಮ ಸಮಾವೇಶ ನಡೆಸಲು ಬಿಜೆಪಿ ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಈ ತಿಂಗಳಲ್ಲೇ ಜಿಲ್ಲಾ ಮಟ್ಟದಲ್ಲಿ ಭೀಮಾ ಸಮಾವೇಶ ನಡೆಸಲು ತಯಾರಿ ಶುರು ಮಾಡಿದೆ. ಮಧ್ಯ ಕರ್ನಾಟಕದಲ್ಲಿ ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಭೀಮಾ ಸಮಾವೇಶ ಆಯೋಜನೆ ಮಾಡಲು ಬಿಜೆಪಿ ಚಿಂತಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ದಲಿತ ಮತಗಳನ್ನು ಸೆಳೆಯಲು ತಂತ್ರ ಹೆಣೆಯುತ್ತಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಸಮಾವೇಶ ನಡೆಸಲು ಮುಂದಾಗಿದೆ. ಇನ್ನು ಮತ್ತೊಂದೆಡೆ ಶುಕ್ರವಾರ ಮಲ್ಲೇಶ್ವರದ ಬಿಜೆಪಿ ಕಾರ್ಯಾಲಯದಲ್ಲಿ
ಬಲವರ್ಧನೆಗಾಗಿ ಭೀಮ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡುವುದಾಗಿ ತಿಳಿಸಿದ್ದಾರೆ. ಪಕ್ಷ ಬಲಪಡಿಸಲು ಶೀಘ್ರವೇ ದಿನಕ್ಕೆ 2 ಜಿಲ್ಲೆಗಳಂತೆ ರಾಜ್ಯ ಪ್ರವಾಸ ಮಾಡ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ ಎಲ್ಲಾ ಸ್ಥಾನಗಳನ್ನು ಗೆದ್ದು ಮೋದಿಯವರ ಕೈ ಬಲಪಡಿಸಲಿದೆ ಎಂದು ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ದೃಷ್ಟಿಯಿಂದ ರಾಜ್ಯ ಪ್ರವಾಸದ ವೇಳೆ ಪ್ರಮುಖರ ಜೊತೆಗೆ ಮಾತನಾಡುವೆ. ವಿಜಯೇಂದ್ರ ಅಧ್ಯಕ್ಷರಾದ ಬಳಿಕ ಬಿಜೆಪಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಲ ತುಂಬಬೇಕು ಎಂದು ಬಿಎಸ್ವೈ ಮನವಿ ಮಾಡಿದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರದ್ದೇ ಮತ ಬ್ಯಾಂಕ್ ಸೆಳೆಯೋ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಸೂಕ್ತ ರೀತಿಯಲ್ಲಿ ಟಕ್ಕರ್ ಕೊಡೋಕೆ ನೆರವಾಗಲಿದೆ ಎಂಬುದು ಬಿಜೆಪಿ ಲೆಕ್ಕಾಚಾರ. ಒಟ್ಟಾರೆ ಕೈಮನೆಯಲ್ಲಿ ಕಟ್ಟಾಳು ಹುಡುಕಾಟ ದೊಡ್ಡ ತಲೆನೋವಾಗಿದ್ರೆ ಇತ್ತ ಬಿಜೆಪಿ ಮಾತ್ರ ಸಮಾವೇಶದ ಮೂಲಕ ಮುಂದಿನ ಕಾರ್ಯತಂತ್ರದ ಮೊರೆ ಹೋಗಿದೆ. ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಹರಸಾಹಸ ಪಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಸಮರದಲ್ಲಿ ಭರ್ಜರಿಯಾಗಿಯೇ ಬಿಜೆಪಿ ವಿರುದ್ಧ ಗೆದ್ದು ಬೀಗಿದ್ರು. ಅದನ್ನೇ ಲೋಕಸಮರದಲ್ಲೂ ಮುಂದುವರಿಸೋಕೆ ಹರಸಾಹಸ ಪಡುವಂತಾಗಿದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಲೇ ಇದ್ದು ಇದು ರಾಜ್ಯ ಕಾಂಗ್ರೆಸ್ ಸಂಕಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದೇ ಹೊತ್ತಿನ ವಿಶೇಷ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.